ಸಿಟಿಯಲ್ಲಿ ನೀವು ಕಾರ್ ತಗೊಂಡು ಹೋದಾಗ ಫಾಸ್ಟ್ ಆಗಂತೂ ಡ್ರೈವ್ ಮಾಡೋಕ್ಕಾಗಲ್ಲ, ಸ್ಲೋ ಆಗೇ ಹೋಗಬೇಕು. ಯಾಕೆಂದ್ರೆ ಅಷ್ಟೊಂದು ಹೆಜ್ಜೆಗೊಂದು ಸಿಗ್ನಲ್ಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಪೆಟ್ರೋಲ್ ಕೂಡ ಜಾಸ್ತಿ ಖರ್ಚಾಗುತ್ತಾ. ಆದರೆ ಈ ಕಾರ್ನ ಒಂದು ಸ್ಪೆಷಾಲಿಟಿ ಇದೆ. ಟ್ರಾಫಿಕ್ ಸಿಗ್ನಲ್ಸ್ ಬಂದಿದ ತಕ್ಷಣ ಕಾರ್ ಸ್ಲೋ ಆದ ಕೂಡಲೇ ಪೆಟ್ರೋಲ್ ಇಂಜಿನ್ ಆಫ್ ಆಗಿ ಎಲೆಕ್ಟ್ರಿಕ್ ಮೋಡ್ಗೆ ಟರ್ನ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್. ಈಗ ನೆಕ್ಸ್ಟ್ ಪಾಯಿಂಟ್, ವಾರಂಟಿ. ಟೊಯೋಟಾ ನಾರ್ಮಲಿ ಹೈಬ್ರಿಡ್ ಬ್ಯಾಟ್ರಿಗೆ ಸಪರೇಟ್ ವಾರಂಟಿನೇ ಕೊಡ್ತಾರೆ. ಅಂದ್ರೆ ಇನಿಷಿಯಲ್ ಇಯರ್ಸ್ ನಲ್ಲಿ ನಿಮ್ಗೆ ಟೆನ್ಷನ್ ಬೇಡವೇ ಬೇಡ ಅಂತ ಕಂಪನಿ ಇದರ ರೆಸ್ಪಾನ್ಸಿಬಿಲಿಟಿನ ಪೂರ್ತಿಯಾಗಿ ತೆಗೆದುಕೊಳ್ಳುತ್ತೆ. ಆ ಟ್ರಾಫಿಕ್ ಅಲ್ಲಿ ನಿಮ್ ಕಾರ್ನ ಇಂಜಿನ್ ಶಬ್ದ ಇಲ್ಲದೆ ಸ್ಲೋಗಿ ಸೈಲೆಂಟ್ ಆಗಿ ಹೋಗ್ತಿದ್ರೆ ಎಂತ ಲಕ್ಸುರಿ ಫೀಲಿಂಗ್ ಅಲ್ವಾ. ಈ ಕಾರ್ನಲ್ಲಿ ಹೈಬ್ರಿಡ್ ಟೆಕ್ನಾಲಜಿ ಇರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ. ಏನು ಅಂತ ಕೇಳಿದ್ರ, ಫ್ಯೂಯಲ್ ಜಾಸ್ತಿ ಖರ್ಚಾಗಲ್ವಾ, ಆಟೋಮೆಟಿಕ್ ಆಗಿ ನಿಮ್ ದುಡ್ಡು ಕೂಡ ಸೇವ್ ಆಗುತ್ತೆ. ಇದು ಕಸ್ಟಮರ್ಸ್ಗೆ ಬಿಗ್ ರಿಲೀಫ್. ಈಗ ಸರ್ವಿಸ್ ಬಗ್ಗೆ ಮಾತಾಡೋಣ. ನೋಡಿ, ಬಹಳ ಜನ ಏನ್ ಥಿಂಕ್ ಮಾಡ್ತಾರೆ ಗೊತ್ತಾ, ಹೈಬ್ರಿಡ್ ಅಂದ್ರೆ ಸರ್ವಿಸ್ ಕಾಂಪ್ಲೆಕ್ಸ್ ಆಗಿರತ್ತೆ ಅಂತ. ಆದ್ರೆ ರಿಯಾಲಿಟಿ ಸರ್ವಿಸ್ ಆಲ್ಮೋಸ್ಟ್ ನಾರ್ಮಲ್ ಪೆಟ್ರೋಲ್ ಕಾರ್ ಹಾಗೆ. ಇಂಜಿನ್ ಆಯಿಲ್ ನ ನೀವು ಚೇಂಜ್ ಮಾಡಬಹುದು, ಫಿಲ್ಟರ್ಸ್ ಕೂಡ ಇರತ್ತೆ, ಬೇಸಿಕ್ ಚೆಕ್ಅಪ್ಸ್ ಕೂಡ ಮಾಡಬಹುದು. ಡಿಫ್ರೆನ್ಸ್ ಏನು ಅಂದ್ರೆ ಹೈಬ್ರಿಡ್ ಸಿಸ್ಟಮ್ ಆಟೋಮೆಟಿಕ್ ಮ್ಯಾನೇಜ್ ಆಗತ್ತೆ, ನಿಮ್ಗೆ ಎಕ್ಸ್ಟ್ರಾ ಹೆಡ್ಏಕ್ ಇರೋದಿಲ್ಲ. ಈಗ ಹಾನೆಸ್ಟ್ ಆಗಿ ಹೇಳಿ, ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ? ಸರಿ, ಕೊನೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಲಾಂಗ್ ಟರ್ಮ್ ನಲ್ಲಿ ನಾವು ನೋಡೋದಾದ್ರೆ ನೀವು ಸೇವ್ ಮಾಡೋ ಫ್ಯೂಯಲ್ ಮನಿ ಗೊತ್ತಾ? ಡೈಲಿ ಫ್ಯೂಯಲ್ ಎಕ್ಸ್ಪೆನ್ಸಸ್ ಕಡಿಮೆ, ಮಂತ್ಲಿ ಸೇವಿಂಗ್ಸ್ ಜಾಸ್ತಿ, ಇಯರ್ಲಿ ಹ್ಯೂಜ್ ಡಿಫರೆನ್ಸ್. ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಈ ಕಾರಲ್ಲಿ ಬ್ಯಾಟ್ರಿ ಇದೆ ಅಂತ ನಾನ್ ನಿಮ್ಗೆ ಹೇಳ್ದೆ. ಸೊ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಯ್ಯೋ ಕಾರಲ್ಲಿ ಬ್ಯಾಟ್ರಿ ಇದೆ, ನಾನು ಯಾವಾಗ್ಲೂ ಕೂಡ ಚಾರ್ಜ್ ಮಾಡಬೇಕು ಅಂತ. ಆ ಒಂದು ತಲೆನೋವನ್ನ ಬಿಟ್ಟು ಹಾಕ್ಬಿಡಿ. ಯಾಕೆಂದ್ರೆ ಈ ಕಾರಲ್ಲಿರೋ ಬ್ಯಾಟ್ರಿ ಅದಾಗದೆ ಚಾರ್ಜ್ ಆಗತ್ತೆ, ಬೇಕಾದಾಗ ಯೂಸ್ ಆಗತ್ತೆ. ಆದ್ರ ಪರಿಣಾಮ ಮೇಂಟೆನೆನ್ಸ್ ಕಾಸ್ಟ್ ಕವರ್ ಆಗತ್ತೆ, ಸಮ್ ಟೈಮ್ಸ್ ಎಕ್ಸ್ಟ್ರಾ ಸೇವಿಂಗ್ಸ್ ಕೂಡ ಆಗತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದೇನ್ ಗೊತ್ತಾ, ಹೈಬ್ರಿಡ್ ಕಾಸ್ಟ್ಲಿ ಅನ್ನೋದು ಮಿತ್ ಅಷ್ಟೇ. ಸ್ಮಾರ್ಟ್ ಆಗಿ ಯೂಸೇಜ್ ಮಾಡಿದ್ರೆ ಇದು ಆಕ್ಚುಲಿ ಮನಿ ಸೇವರ್. ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆಫೀಸ್ಗೆ ಸಿಟಿಯಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ, ಮಿನಿಮಮ್ 20 to 30 ಕಿಲೋಮೀಟರ್ಸ್ ಓಡಾಡ್ತೀನಿ ಅಂತಂದ್ರೆ ಈ ಕಾರ್ ನಿಮ್ಗೆ ಗೋಲ್ಡ್ ಮೈನ್. ಈ ಕಾರ್ ನಿಮ್ಗೆ 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. SUV-ಗೆ ಇಷ್ಟೊಂದು ಮೈಲೇಜಾ? ರಿಯಲಿ ಗ್ರೇಟ್. ಇನ್ನು ಈ ಕಾರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ತುಂಬಾ ಸ್ಮೂತ್ ಹಾಗೆ ಸೈಲೆಂಟ್ ಆಗಿದೆ, ಹಾಗೆ ಆಕ್ಸಿಲರೇಷನ್ ಸಖತ್ತು ಡೀಸೆಂಟ್ ಆಗಿದೆ ಕೂಡ. ಇನ್ನು ಈ ಕಾರ್ನ ಡ್ರೈವ್ ಮಾಡಬೇಕಾದ್ರೆ ಮೋಸ್ಟ್ ಥ್ರಿಲ್ಲಿಂಗ್ ಆಗಿರತ್ತೆ. ಕಾರ್ ತಗೊಂಡ್ಮೇಲೆ ಬ್ರೋಚರ್, ಸ್ಪೆಕ್ಸ್ ಎಲ್ಲ ಇರ್ರಿಲೆವೆಂಟ್ ಆಗತ್ತೆ. ಆಕ್ಚುಯಲ್ ಟ್ರೂತ್ ಗೊತ್ತಾಗೋದು ಯೂಸ್ ಮಾಡಿದ್ಮೇಲೆ ಮಾತ್ರ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಈ ಕಾರ್ ಓನರ್ಸ್ ಏನ್ ಫೀಲ್ ಮಾಡ್ತಾರೆ ಗೊತ್ತಾ? ಮೊದಲಿಗೆ ಸಿಟಿ ಡ್ರೈವಿಂಗ್ ಬಗ್ಗೆ ಮಾತಾಡೋಣ. ಸಿಟಿಯಲ್ಲಿ ಡ್ರೈವ್ ಮಾಡ್ತೀರಾ ಅಂತಂದ್ರೆ ಟ್ರಾಫಿಕ್, ಸಿಗ್ನಲ್ಸ್, ಸ್ಟಾಪ್ ಅಂಡ್ ಗೋ, ನಾರ್ಮಲಿ ಇದು ತುಂಬಾ ಇರಿಟೇಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೆ ಇಲ್ಲಿ ಸೀನ್ ಟೋಟಲಿ ಡಿಫ್ರೆಂಟ್. ಹೈಬ್ರಿಡ್ ಸಿಸ್ಟಮ್ ಇರೋದ್ರಿಂದ ಸ್ಲೋ ಸ್ಪೀಡ್ ನಲ್ಲಿ ಕಾರ್ ಎಲೆಕ್ಟ್ರಿಕ್ ಮೋಡ್ಗೆ ಶಿಫ್ಟ್ ಆಗತ್ತೆ. ಆದ್ರೆ ಎಫೆಕ್ಟ್ ಏನ್ ಗೊತ್ತಾ, ಇಂಜಿನ್ ಸೌಂಡ್ ಆಲ್ಮೋಸ್ಟ್ ಇಲ್ಲ, ವೈಬ್ರೇಷನ್ ಇಲ್ಲ, ಇನ್ನು ಸ್ಮೂತ್ ಮೂವ್ಮೆಂಟ್. ಈ ಕಾರ್ ಬ್ಯಾಟ್ರಿ ಮೋಡಲ್ ಇರುತ್ತೆ. ಥ್ರಿಲ್ ಎಲ್ಲಿಂದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನೀವು ಡೀಪ್ ಆಕ್ಸಿಲರೇಷನ್ ಕೊಟ್ಟಿದ ತಕ್ಷಣ ಈ ಕಾರ್ ಪೆಟ್ರೋಲ್ ಎಂಜಿನ್ಗೆ ಶಿಫ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಆ ಥ್ರಿಲ್ಲಿಂಗ್ ಮೋಡ್ ಬರುತ್ತೆ ನೋಡಿ. ಈಗ ನೆಕ್ಸ್ಟ್ ಬಿಗ್ ಚೇಂಜ್ ಏನ್ ಗೊತ್ತಾ, ಪೆಟ್ರೋಲ್ ಬಂಕ್ ವಿಸಿಟ್ಸ್. ಹೌದು, ನಾರ್ಮಲ್ ಕಾರ್ ನಲ್ಲಿ 2 ರಿಂದ 3 ದಿನಕ್ಕೊಮ್ಮೆ ಫ್ಯೂಯಲ್ ಹಾಕ್ಬೇಕು ಅನ್ಸ್ಬೋದು. ಆದ್ರೆ ಇಲ್ಲಿ ಮೈಲೇಜ್ ಬೆಟರ್ ಆಗಿರೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಪೂರ್ತಿ ಕಡಿಮೆ. ನೀವು ಬಂಕ್ಗೆ ಹೋಗೋ ಫ್ರೀಕ್ವೆನ್ಸಿ ಇಟ್ ಸೆಲ್ಫ್ ಕಡಿಮೆ ಆಗತ್ತೆ. ಅಂದ್ರೆ ಟೈಮ್ ಸೇವ್, ಮನಿ ಸೇವ್, ಹೆಡ್ಏಕ್ ಕಡಿಮೆ. ಈಗ ರಿಯಲ್ ಲೈಫ್ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಈ ಕಾರ್ 2 in 1. ನಿಮ್ಗೆ ಕಾಮ್ ಡ್ರೈವಿಂಗ್ ಇಷ್ಟನಾ? ಅದಕ್ಕೂ ಕೂಡ ಸೈ. ಇಲ್ಲ ಫಾಸ್ಟ್ ಆಗಿ ರೇಸಿಂಗ್ ಮಾಡ್ತಾ ಓವರ್ಟೇಕ್ ಮಾಡ್ಬೇಕಾ? ಅದಕ್ಕೂ ಕೂಡ ಸೈ. ಒಟ್ನಲ್ಲಿ ಈ ಕಾರ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಒಂದು ಇಂಪಾರ್ಟೆಂಟ್ ಆದ ವಿಷಯ ನಿಮ್ಗೆ ಹೇಳ್ತೀನಿ. ಸೇಫ್ಟಿ ಅನ್ನೋದನ್ನ ಇಗ್ನೋರ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್. ನಾವು ಕಾರ್ ತಗೊಳ್ಬೇಕಾದ್ರೆ ಏನೇನ್ ನೋಡ್ತೀವಿ ಹೇಳಿ? ಮೈಲೇಜ್ ಯಾವ ರೀತಿ ಇದೆ, ಲುಕ್ಸ್ ಯಾವ ರೀತಿ ಕಾಣುತ್ತೆ, ಫೀಚರ್ಸ್ ಏನು ಅಂತ. ಆದ್ರೆ ಸೇಫ್ಟಿ ಸಮ್ ಟೈಮ್ಸ್ ಇಗ್ನೋರ್ ಆಗತ್ತೆ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ, ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಫೀಚರ್ಸ್ ಸೇವ್ ಮಾಡೋದಿಲ್ಲ, ಸೇಫ್ಟಿ ಮಾತ್ರ ಸೇವ್ ಮಾಡುತ್ತೆ. ಈಗ ಈ ಕಾರ್ ಸೇಫ್ಟಿ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ.
ಮೊದಲಿಗೆ ಏರ್ ಬ್ಯಾಗ್ಸ್. ಈ ಕಾರ್ನಲ್ಲಿ 6 ಏರ್ ಬ್ಯಾಗ್ಸ್ ಕೊಡ್ತಾರೆ. ಅಂದ್ರೆ ಫ್ರಂಟ್ ಮಾತ್ರ ಅಲ್ಲ, ಸೈಡ್ ಮತ್ತೆ ಕರ್ಟನ್ ಪ್ರೊಟೆಕ್ಷನ್ ಕೂಡ ಇದೆ. ಯಾವಾಗ ಆಕ್ಸಿಡೆಂಟ್ ಆಗತ್ತೋ, ಇಂಪ್ಯಾಕ್ಟ್ ಆಗೋ ಸಮಯದಲ್ಲಿ ಈ ಏರ್ ಬ್ಯಾಗ್ಸ್ ಇನ್ಸ್ಟೆಂಟ್ ಆಗಿ ಓಪನ್ ಆಗಿ ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ಇಂಜುರಿ ರಿಸ್ಕ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗತ್ತೆ ಅಂತ. ಈಗ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಈ ಕಾರ್ನಲ್ಲಿ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇದೆ, ಮತ್ತೆ EBD ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ. ಇದ್ರ ಬೆನಿಫಿಟ್ ಏನ್ ಗೊತ್ತಾ? ಸಡನ್ ಆಗಿ ಬ್ರೇಕ್ ಹಾಕ್ಬೇಕಾದ್ರೆ ವೀಲ್ಸ್ ಲಾಕ್ ಆಗೋದಿಲ್ಲ, ಕಾರ್ ಸ್ಕಿಡ್ ಆಗೋದಿಲ್ಲ. ಅದ್ರ ಪರಿಣಾಮ ನೀವು ಸ್ಟೀರಿಂಗ್ ಕಂಟ್ರೋಲ್ ಮೇಂಟೈನ್ ಮಾಡಬಹುದು, ಆಕ್ಸಿಡೆಂಟ್ ಅವಾಯ್ಡ್ ಮಾಡೋ ಚಾನ್ಸ್ ಜಾಸ್ತಿ ಇರತ್ತೆ. EBD ಏನ್ ಮಾಡತ್ತೆ ಅಂದ್ರೆ ಬ್ರೇಕಿಂಗ್ ಫೋರ್ಸ್ ಅನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡತ್ತೆ. ಅಂದ್ರೆ ಕಾರ್ ಬ್ಯಾಲೆನ್ಸ್ ಮೇಂಟೈನ್ ಆಗತ್ತೆ, ಸ್ಟಾಪಿಂಗ್ ಸ್ಟೇಬಲ್ ಆಗತ್ತೆ. ಈಗ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಈ ಕಾರ್ ಬಾಡಿ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡಲಾಗಿದೆ. ಇಂಪ್ಯಾಕ್ಟ್ ಬಂದಾಗ ಫೋರ್ಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಇನ್ಸೈಡ್ ಪ್ಯಾಸೆಂಜರ್ಸ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಕಡಿಮೆ ಆಗತ್ತೆ. ಅಂದ್ರೆ ಓವರ್ ಆಲ್ ಪ್ರೊಟೆಕ್ಷನ್ ಬೆಟರ್.